14ನೇ ತಾರೀಕು ವರ್ಷಿತಾ ಮನೆಯಿಂದ ಹೋಗ್ತಾಳೆ. ಹೋದವಳು ನೆಕ್ಸ್ಟ್ ಡೇ ಪತ್ತೆ ಇಲ್ಲ. ನೆಕ್ಸ್ಟ್ 3 ಡೇಸ್‌ವರೆಗೂ ಅವಳೆಲ್ಲೂ ಕೂಡ ಸುದ್ದಿ ಇರೋದಿಲ್ಲ. ಆ ವರ್ಷಿತಾ ಅನ್ನೋ ಹುಡುಗಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತಾಳೆ. ಈ ಹುಡುಗಿಗೆ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ಫ್ರೆಂಡೋ, ಕಾಲೇಜಲ್ಲಿ ಇರ್ತಕ್ಕಂಥ ಫ್ರೆಂಡೋ ಅಥವಾ ಹೊರಗಡೆ ಇರ್ತಕ್ಕಂಥ ಫ್ರೆಂಡೋ ಗೊತ್ತಿಲ್ಲ. ಒಟ್ನಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ ಆಗಿರುತ್ತೆ. ಆ ಹುಡುಗನ ಹೆಸರು ಬಂದು ಚೇತನ್ ಅಂತಂದೇಳಿ. ಈ ಚೇತನ್ ಮತ್ತೆ ವರ್ಷಿತಾ ಇಬ್ಬರೂ ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡು, ನಾನು ಯಾಕೆ ಅನ್ಕೊಂಡು ಅಂತ ಹೇಳ್ತಾ ಇದೀನಿ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ. ಲವ್ ಆಗುತ್ತೆ. ಸತತವಾಗಿ 1 ವರ್ಷ ಇವರಿಬ್ರು ಚೆನ್ನಾಗೇ ಇರ್ತಾರೆ. 1 ವರ್ಷದ ನಂತರ ಲವ್ ಫಸ್ಟ್ ವರ್ಡ್ ಏನು? ಹೆಲೋ ಬೇಬಿ ಅಂತ. ಸೊ ಹೆಲೋ ಬೇಬಿ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾರು? ಇದೇ ಚೇತನ್ ಅನ್ನೋ ಹುಡುಗ. ಈ ಹುಡುಗಂಗೆ ನೆಟ್ಟಂಗೆ ಇನ್ನು ಮೀಸೆ ಕೂಡ ಬಂದಿಲ್ಲ. ಡೇ ಟೈಮಲ್ಲಿ ಆಗಿರುತ್ತೆ. 10:30 ಅಂತ ಹೇಳ್ತಿದ್ದಾರೆ ಟೈಮ್. 10:30 ಸಂದರ್ಭದಲ್ಲಿ ಆ ಹಾಸ್ಟೆಲಿಂದ ಆ ಹುಡುಗಿ ಹೊರಗಡೆ ಹೋಗ್ತಾಳೆ. ಈಗ CC ಕ್ಯಾಮರಾದಲ್ಲೆಲ್ಲ ಕ್ಯಾಪ್ಚರ್ ಆಗಿರ್ತಕ್ಕಂಥ ಫುಟೇಜ್ ತೋರಿಸ್ತಾರೆ. ಅದು ನೈಟ್. ನಮಸ್ಕಾರ ಸ್ನೇಹಿತರೆ. ಚಿತ್ರದುರ್ಗದಲ್ಲಿ ನಡೆದಂಥ ಘಟನೆ. 19 ವರ್ಷದ ಹುಡುಗಿ ವರ್ಷಿತಾ ಮೇಲೆ ಅಟ್ಯಾಕ್ ಆಗಿದೆ. ಪೆಟ್ರೋಲ್ ಹಾಕಿ ಸುಟ್ಟು ಕೊಂದಿದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಆ ಒಂದು ಘಟನೆ ನಡೀತು, ಯಾಕೆ ಆ ಹುಡುಗಿನ ಆ ರೀತಿ ಕೊಂದಿದ್ದು, ಇದಕ್ಕೆಲ್ಲ ಏನು ರೀಸನ್ನು, ಏನು ಕಾರಣಗಳು, ಏನೇನೆಲ್ಲ ಆಯಿತು, ಆ ಒಂದಷ್ಟು ಮಾಹಿತಿಗಳನ್ನೆಲ್ಲ ತೊಗೊಂಡು ಬಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಆರಾಮ್ಸೆ ಕೂತು ಕಾಮಾಗಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಓಕೆ. ಮೊದಲನೇದಾಗಿ ಈ ಒಂದು ಘಟನೆ ನಡೆದಿದ್ದು ಆಗಸ್ಟ್ 14ನೇ ತಾರೀಕು. ಹೌದು. ಈ ಒಂದು ಘಟನೆ ಯಾಕೆ ನಡೀತು ಅಂತಂದೇಳಿ ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮೊದಲನೇದಾಗಿ ಅಲ್ಲಿ ಹತ್ಯೆಗೆ ಒಳಗಾಗಿರ್ತಕ್ಕಂಥ ಹುಡುಗಿ ಹೆಸರು ಬಂದು ವರ್ಷಿತಾ ಅಂತಂದೇಳಿ. ಆ ವರ್ಷಿತಾ ಅನ್ನೋ ಹುಡುಗಿ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತಾಳೆ. ಅದೇ ಒಂದು ಊರಲ್ಲಿ, ಚಿತ್ರದುರ್ಗದಲ್ಲೇ ಒಂದು ಸರ್ಕಾರಿ ಒಂದು ಗೌರ್ನಮೆಂಟ್ ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ನೆಕ್ಸ್ಟ್ ಅವಳು ಅದೇ ಒಂದು ಗೌರ್ನಮೆಂಟ್ ಹಾಸ್ಟೆಲಲ್ಲಿ ಕೂಡ ಇರ್ತಾಳೆ. ಈಗ ಈ ಹುಡುಗಿಗೆ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ಫ್ರೆಂಡೋ, ಕಾಲೇಜಲ್ಲಿ ಇರ್ತಕ್ಕಂಥ ಫ್ರೆಂಡೋ ಅಥವಾ ಹೊರಗಡೆ ಇರ್ತಕ್ಕಂಥ ಫ್ರೆಂಡೋ ಗೊತ್ತಿಲ್ಲ. ಒಟ್ನಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ. ಅವರಿಬ್ಬರ ಒಂದು ಸ್ನೇಹ ಲವ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆ ಹುಡುಗನ ಹೆಸರು ಬಂದು ಚೇತನ್ ಅಂತಂದೇಳಿ. ಈ ಚೇತನ್ ಮತ್ತೆ ವರ್ಷಿತಾ ಇಬ್ಬರೂ ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ ಅಂತ ಅನ್ಕೊಂಡು, ನಾನು ಯಾಕೆ ಅನ್ಕೊಂಡು ಅಂತ ಹೇಳ್ತಾ ಇದೀನಿ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ. ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ಕೇಳ್ಬೋದಿತ್ತು, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ. ಇಬ್ಬರು ತುಂಬ ಅರ್ಥ ಮಾಡ್ಕೊಂಡಿದೀವಿ ಅಂತ ಅಂದ್ಕೊಂಡು ವಯಸ್ಸಲ್ಲಾಗ್ತಕ್ಕಂಥ ಒಂದಷ್ಟು ಡಿಫ್ರೆನ್ಸಸ್ಗಳನ್ನ ಅರ್ಥ ಮಾಡ್ಕೊಳ್ಳದೆ ಡೈರೆಕ್ಟಾಗಿ ಇದು ಲವ್ವೇ ಅಂತ ಕಮಿಟ್ ಆಗಿಬಿಟ್ಟು ಇಬ್ಬರು ಕೂಡ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದಾದಮೇಲೆ ಇವರಿಬ್ಬರಿಗೂ ಲವ್ ಆಗುತ್ತೆ. ಸತತವಾಗಿ 1 ವರ್ಷ ಇವರಿಬ್ಬರು ಚೆನ್ನಾಗೇ ಇರ್ತಾರೆ. 1 ವರ್ಷದ ನಂತರ ಲವ್ವಲ್ಲಿ ಈಗೋ ಬರುತ್ತೋ ಬೇರೆ ಏನಾದರೂ ನಡೆಯುತ್ತೋ ಒಂದು ಗೊತ್ತಿಲ್ಲ. ಆದರೆ 1 ವರ್ಷ ಆಗ್ತಿದ್ದಾಗೇನೆ ಇಮಿಡಿಯೇಟ್ಲಿ ಆ ಹುಡುಗಿ, ಅಂದರೆ ಇವಾಗ ಹತ್ಯೆಗೆ ಒಳಗಾಗಿರ್ತಕ್ಕಂಥ ಹುಡುಗಿ ವರ್ಷಿತಾ ಇನ್ನೊಬ್ಬ ಯಾರೋ ಹುಡುಗನ ಜೊತೆ ಸ್ನೇಹ ಬೆಳೆಸಿದಾಳೆ ಅಂತಂದೇಳಿ ಆ ಹುಡುಗಂಗೆ ಡೌಟ್ ಬರುತ್ತೆ. ಅದು ನಿಜಾನ ಸುಳ್ಳ ನನಗೂ ಗೊತ್ತಿಲ್ಲ. ಬಟ್ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿತ್ತು. ಅದಿನ್ನೂ ಕೂಡ ಡೌಟಲ್ಲೇ ಇದೆ. ಯಾಕಂದರೆ ಇದು ಹೌದು ಅದೇ ಒಂದು ರೀಸನ್ ಅಂತಂದೇಳಿ ಮಾಡಿದಂಥ ಪುಣ್ಯಾತ್ಮನೇ ಹೇಳಬೇಕು. ಆ ಒಂದು ಹತ್ಯೆ ಮಾಡಿದಂಥವನೇ ಹೇಳಬೇಕು. ಸೊ ಹಾಗಾಗಿ ಇತ್ತಂತೆ ಆ ಹುಡುಗಿ ಇನ್ನೊಬ್ಬ ಹುಡುಗನ ಜೊತೆ ಸ್ನೇಹ ಬೆಳೆಸಿದ್ಲಂತೆ. ಇನ್ನೊಬ್ಬ ಹುಡುಗನ ಜೊತೆ ಸ್ವಲ್ಪ ಕ್ಲೋಸಾಗಿ ಮಾತಾಡೋದು, ಕ್ಲೋಸಾಗಿ ಓಡಾಡೋದು, ಆ ಥರ ಹೇಳ್ತಾ ಇದ್ದೀನಿ. ಕಾಲೇಜ್ ಹುಡುಗಿರಲ್ಲಿ ಇನ್ನೇನಿರುತ್ತೆ, ಜಾಸ್ತಿ ಅಂದರೆ ಮಾತಾಡಿಸ್ತಾರೆ, ಜೊತೆಲಿ ಓಡಾಡ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು. ಸೊ ಹಳ್ಳಿ ಭಾಗದ ಒಂದು ಕಾಲೇಜ್, ಚಿತ್ರದುರ್ಗದಲ್ಲಿ ಒಂದು ತುಂಬ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗಿ. ಸೊ ಈ ರೀತಿ ಇದ್ದಂಥ ಟೈಮಲ್ಲಿ ಆ ಹುಡುಗನ ಡೌಟ್ ಬಂದು, ಚೇತನ್ ಅನ್ನೋ ಹುಡುಗನ ಡೌಟ್ ಬಂದು, ನಾನು ಪ್ರೀತಿಸಿದಂಥ ಹುಡುಗಿ 1 ವರ್ಷ ಆಯಿತು ನಾನು ಅವಳು ಲವ್ ಮಾಡೋಕ್ಕೆ ಶುರು ಮಾಡಿ 1 ವರ್ಷ ನನ್ನ ಜೊತೆ ಸುತ್ತಾಡಿ ನನ್ನ ಜೊತೆ ಚೆನ್ನಾಗಿದ್ದು, ಈಗ ಇದ್ದಕ್ಕಿದ್ದಾಗೆ ಸಡನ್ನಾಗಿ ಯಾರೋ ಒಬ್ಬನ್ನ ಸ್ನೇಹಿತ ಅಂತ ಮಾಡಿಕೊಂಡು ಅವನ ಜೊತೆ ಓಡಾಡ್ತಾ ಇದ್ದಾಳೆ. ಇದು ಅವನಿಗೆ ಇಷ್ಟ ಆಗಲ್ವಂತೆ. ಸೊ ಆಗ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ಕೇಳ್ಬೋದಿತ್ತು, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ. ಹೌದು, ನಾನು ಇನ್ನೊಬ್ಬನ ಜೊತೆ ಕ್ಲೋಸ್ ಆಗ್ತಿದ್ದೀನಿ ಅಂತಂದರೆ ಹೇಳ್ತಾ ಇದ್ಲು. ಅವಾಗ ನೀನೇ ಅರ್ಥ ಮಾಡ್ಕೊಂಡು ದೂರ ಹೋಗ್ಬೋದಾಗಿತ್ತು. ಅಥವಾ ಬೈತೀಯೋ, ಹೊಡಿತೀಯೋ, ಒಂದೆರಡು ಏಟು ಹೊಡಿತೀಯೋ, ಅದು ನಿನಗೆ ಬಿಟ್ಟಿದ್ದು. ಇಲ್ಲ ಅದು ಬರೀ ಊಹಾಪೋಹ ಆಗಿತ್ತು ಅಂತಂದರೆ ಅಟ್ಲೀಸ್ಟ್ ನಿನಗೆ ಇರ್ತಕ್ಕಂಥ ಡೌಟ್ಗಳು ಕ್ಲಿಯರ್ ಆಗಿರೋದು. ಸೊ ಇದೇ ರೀತಿ ಡೌಟ್ಗಳು ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೆ ಅವಳು ಪಾಡಿಗೆ ಅವಳು ಕಾಲೇಜ್ ಮುಗಿಸಿ ಮನೆಗೆ ಹೋಗಿ, ಅಂದರೆ ಹಾಸ್ಟೆಲ್ಗೆ ಹೋಗಿ ಓದ್ಕೊಂಡು ಕಾಲಿಡಾಲೆಲ್ಲ ಓಡಾಡಿಕೊಂಡು ಆ ಒಂದು ಕಾಲೇಜ್ ಹಾಸ್ಟೆಲ್ ಇರುತ್ತಲ್ವ, ಲೇಡೀಸ್ ಹಾಸ್ಟೆಲ್, ಆ ಲೇಡೀಸ್ ಹಾಸ್ಟೆಲಲ್ಲಿ ಓಡಾಡ್ಕೊಂಡಿದ್ದಂಥ ಹುಡುಗಿಗೆ ಫೋನ್ ಮಾಡಿ ಕರಿತಾನೆ. ಫೋನ್ ಮಾಡಿದಾಗ ಬರ್ತಕ್ಕಂಥ ಫಸ್ಟ್ ವರ್ಡ್ ಏನು? ಹೆಲೋ ಬೇಬಿ ಅಂತ. ಸೊ ಹೆಲೋ ಬೇಬಿ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾರು? ಇದೇ ಚೇತನ್ ಅನ್ನೋ ಹುಡುಗ. ಈ ಹುಡುಗಂಗೆ ನೆಟ್ಟಂಗೆ ಇನ್ನು ಮೀಸೆ ಕೂಡ ಬಂದಿಲ್ಲ. ಹೌದು, ಮೀಸೆ ಗಡ್ಡನೇ ನೆಟ್ಟಗೆ ಬಂದಿಲ್ಲ.
ಇವನು ಲವ್ ಮಾಡ್ತಾನಂತೆ. ಅದು ಈ ಈ ಈ ಥರ ಈಗ ಲೈಫನ್ನು ಎಲ್ಲಿಗೆ ತಂದಿಟ್ಕೊಂಡ, ಆ ಹುಡುಗಿ ಲೈಫನ್ನು ಎಲ್ಲಿಗೆ ತಂದಿಟ್ಟ, ಆ ಹುಡುಗಿ ಕುಟುಂಬದವ್ರನ್ನ ಎಲ್ಲಿಗೆ ತಂದಿಟ್ಟ, ಅವ್ರ ಮರ್ಯಾದೆ ಎಲ್ಲಿಗೆ ತಂದಿಟ್ಟ. ಫೋನ್ ಮಾಡಿ ಕರಿತಾನಂತೆ, ಹಲೋ ಬೇಬಿ ಅಂತಂದೇಳಿ. ನೆಕ್ಸ್ಟು ಮಿನಿಟಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಆ ಹುಡುಗಿ ಆಗಸ್ಟ್ 14ನೇ ತಾರೀಕು ರಾತ್ರಿನೋ ಬೆಳಿಗ್ಗೆನೋ ನನಗೆ ಸರಿಯಾಗಿ ನೆನಪಿಲ್ಲ, ಅವತ್ತಿನ ದಿನ ಅವಳು ಹಾಸ್ಟೆಲಲ್ಲಿ ತಿಳಿಸ್ಬಿಟ್ಟು, ಬಹುಶಃ ಲೇಡೀಸ್ ಹಾಸ್ಟೆಲಲ್ಲಿ ನೈಟ್ ಟೈಮ್ ಹೊರಗಡೆ ಕಳಿಸಲ್ಲ, ಡೇ ಟೈಮಲ್ಲಿ ಆಗಿರುತ್ತೆ. 10:30 ಅಂತ ಹೇಳ್ತಿದ್ದಾರೆ ಟೈಮ್. 10:30 ಸಂದರ್ಭದಲ್ಲಿ ಆ ಹಾಸ್ಟೆಲಿಂದ ಆ ಹುಡುಗಿ ಹೊರಗಡೆ ಹೋಗ್ತಾಳೆ. ಈಗ CC ಕ್ಯಾಮ್ರಾದಲ್ಲೆಲ್ಲ ಕ್ಯಾಪ್ಚರ್ ಆಗಿರ್ತಕ್ಕಂಥ ಫುಟೇಜ್ ತೋರಿಸ್ತಾರೆ, ಅದು ನೈಟ್ ಓಡಾಡಿರ್ತಕ್ಕಂಥ ಫುಟೇಜ್ ತೋರಿಸ್ತಾ ಇದ್ದಾರೆ TV ನ್ಯೂಸ್ಗಳಲ್ಲೆಲ್ಲ. ಬಹುಶಃ ನಾವು ಲಾಜಿಕಲಿ ಥಿಂಕ್ ಮಾಡೋದಾದರೆ ಲೇಡೀಸ್ ಹಾಸ್ಟೆಲ್ಗಳಲ್ಲಿ ಲೇಟ್ ನೈಟಲ್ಲಿ ಹೊರಗಡೆ ಕಳಿಸೋದಿಲ್ಲ. ಐ ಮೀನ್ ನೈಟ್ ಆಯಿತು ಅಂತಂದರೆ ಹುಡುಗಿರಿಗೆ ಹೊರಗಡೆ ಅಲೋ ಮಾಡೋದಿಲ್ಲ, ಹೊರಗಡೆ ಕಳಿಸೋದಿಲ್ಲ. ಅಂಥದ್ರಲ್ಲಿ ಅವಳು ನೈಟ್ ಟೈಮ್ ಹೋಗಿರೋದು ಡೌಟು, ಡೇ ಟೈಮಲ್ಲಿ ಹೋಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ ನಾನು ಹೇಳ್ತಾ ಇರೋದು. ಸೊ ಆ ರೀತಿ ಹೇಳಿ ಕರ್ಕೊಂಡು ಹೋದಂಥ ಚೇತನ್ 14ನೇ ತಾರೀಕು ವರ್ಷಿತಾ ಮನೆಯಿಂದ ಹೋಗ್ತಾಳೆ. ಹೋದವಳು ನೆಕ್ಸ್ಟ್ ಡೇ ಪತ್ತೆ ಇಲ್ಲ. ನೆಕ್ಸ್ಟ್ 3 ಡೇಸ್ವರೆಗೂ ಅವಳೆಲ್ಲೂ ಕೂಡ ಸುದ್ದಿ ಇರೋದಿಲ್ಲ. ಎಲ್ಲ ಹುಡುಕ್ತಾರೆ, ಹಾಸ್ಟೆಲಲ್ಲಿ ಸುದ್ದಿ ವೈರಲ್ ಆಗೋಗುತ್ತೆ, ಈ ರೀತಿ ಹೋದಂಥ ಹುಡುಗಿ ವಾಪಸ್ ಸಿಕ್ಕಿಲ್ಲ, ಏನು ಕತೆ ಗೊತ್ತಿಲ್ಲ. ಫ್ಯಾಮಿಲಿವರೆಗೂ ವಿಷಯ ಆಗುತ್ತೆ, ಎಲ್ಲರೂ ಸೇರಿ ಹುಡುಕ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ನವರೆಲ್ಲ ಹುಡುಕಾಡ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗದಿರೋಂಥ ಒಂದು ಪರಿಸ್ಥಿತಿ. ತಂದೆ ತಾಯಿ ಗಾಬರಿ, ವಯಸ್ಸಿಗೆ ಬಂದಿರತಕ್ಕಂಥ ಮಗಳು, 19 ವರ್ಷದ ಹುಡುಗಿ. ಈಗ ಆಲ್ರೆಡಿ ಸೌಜನ್ಯ ಕೇಸ್ ಈ ರೀತಿ ಅಂತ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಎಷ್ಟು ಭಯ ಬಿದ್ದಿರ್ತವೆ ಆ ಜೀವಗಳು. 3 ದಿನ ಕಳೆಯುತ್ತೆ ಸ್ನೇಹಿತರೆ. 3 ದಿನ ಆದಮೇಲೆ ಚಿತ್ರದುರ್ಗದಿಂದ ಸ್ವಲ್ಪ ದೂರದಲ್ಲಿ ಯಾರು ಓಡಾಡಕ್ಕಾಗದಿರ್ತಕ್ಕಂಥ ಒಂದು ಪ್ರದೇಶ, ಜಾಲಿಗಳೇ ಬೆಳ್ಕೊಂಡಿರ್ತಕ್ಕಂಥ ಪ್ರದೇಶ, ಜಾಲಿ ಗಿಡಗಳೇ ಇರ್ತಕ್ಕಂಥ ಒಂದು ಪ್ರದೇಶ, ಆ ಒಂದು ಪ್ರದೇಶದಲ್ಲಿ ಅಣ್ಣ ಕರ್ಕೊಂಡೋಗಿ ಪೆಟ್ರೋಲ್ ಹಾಕಿ ಸುಟ್ಟಿರ್ತಾನೆ. ವಾವ್! ಇವನಿಗೆ ಇಷ್ಟೊಂದು ಕೋಪ ಇದ್ದಿದೆ ಆದರೆ ಇವನನ್ನು ಕರ್ಕೊಂಡೋಗಿ ಆರ್ಮಿಲಿ ಬಿಡಬೇಕಿತ್ತು. ಅಟ್ಲೀಸ್ಟ್ ಪಾಕಿಸ್ತಾನದವ್ರನ್ನಾದರೂ ಈ ರೀತಿ ಮಾಡಿದಿದ್ರೆ ಇವನಿಗೊಂದು ಒಳ್ಳೆ ಮೆಡಲ್ ಕೊಡ್ತಾ ಇದ್ರು, ಒಂದು ಒಳ್ಳೆ ಪೊಸಿಷನ್ ಕೊಡ್ತಾ ಇದ್ರು, ಒಂದು ಒಳ್ಳೆ ಪ್ರಮೋಷನ್ ಕೊಡ್ತಾ ಇದ್ರು, ಇನ್ನೇನೋ ಬೇರೆನೋ ಮಾಡ್ತಾ ಇದ್ರು, ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ಆದರೆ ಇವನು ಮಾಡಿದ್ದು ಯಾರಿಗೆ? ನಮ್ಮವ್ರಿಗೆ. ಹೆಂಗಿದೆ? ಇನ್ನು ಮುಖದ ಮೇಲೆ ಮೀಸೆನೇ ಬರದೇ ಇರೋ ವ್ಯಕ್ತಿ ಈ ರೀತಿ ಮಾಡ್ತಾನೆ. ಸೊ ಹಾಗಾದ್ರೆ ಅಲ್ಲಿ ನಡೆದಂಥ ಘಟನೆ ಏನು ನಡೀತು? ಈಗ ಆ ರೀತಿ ಎಲ್ಲ ಪೆಟ್ರೋಲ್ ಹಾಕಿದ್ದಂಥ ಒಂದು ಡೆಡ್ ಬಾಡಿ ಸಿಗುತ್ತೆ. ಇದು ಯಾವ ಡೆಡ್ ಬಾಡಿ, ಯಾರ್ದು, ಏನು ಎತ್ತ ಒಂದೂ ಗೊತ್ತಿಲ್ಲ. ಸುಟ್ಟು ಕರಕಲಾಗಿ ಆ ಹೊಗೆ ಕೂಡ ಆಲ್ರೆಡಿ ಆರೋಗಿದೆ. ಅಂಥ ಟೈಮಲ್ಲಿ ಪೊಲೀಸ್ನವ್ರಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ, ಅಲ್ಲಿಗೆ ಎಲ್ಲರೂ ಹೋಗ್ತಾರೆ. ಈಗ ಆಲ್ರೆಡಿ ಆ ಒಂದು ಊರಲ್ಲಿ 3 ಡೇಸಿಂದ ಇದ್ದಂಥ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅಂದರೆ ಇದೇ ವರ್ಷಿತಾ ಅಂದು. ಸೊ ವರ್ಷಿತಾನೇ ಹೌದಾ ಅಲ್ವಾ ಅಂತ ಫೈಂಡ್ ಔಟ್ ಮಾಡೋಕ್ಕೆ ವಾಪಸ್ ಅವರ ಪೇರೆಂಟ್ಸ್ನೇ ಕರೆಸ್ತಾರೆ. ಆದರೆ ಬಾಡಿ ಗುರುತು ಸಿಗೋ ಥರ ಇರೋದಿಲ್ಲ, ಮುಖ ಸುಟ್ಟೋಗಿರುತ್ತೆ. ಬಟ್ ಒಂದೇ ಒಂದು ಮಾರ್ಕಿಂದ ವರ್ಷಿತಾನ್ನ ಇವಳೇ ನನ್ನ ಮಗಳು ಅಂತ ಅವ್ರು ಕಂಡುಹಿಡಿತಾರೆ. ಹೌದು, ವರ್ಷಿತಾನ್ ಕೈಯಲ್ಲಿರ್ತಕ್ಕಂಥ ಅಮ್ಮ ಅನ್ನೋ ಒಂದೇ ಒಂದು ಟ್ಯಾಟೋ ಇಂದ ಇದೇ ವರ್ಷಿತಾ, ಇವಳೇ ನನ್ನ ಮಗಳು ವರ್ಷಿತಾ ಅಂತಂದೇಳಿ ಅವಳ ತಂದೆ ತಾಯಿ ವರ್ಷಿತಾನ್ನ ಫೈಂಡ್ ಔಟ್ ಮಾಡ್ತಾರೆ, ಕಂಡುಹಿಡಿತಾರೆ. ಆಲ್ರೆಡಿ ಸುಟ್ಟೋಗಿರ್ತಕ್ಕಂಥ ಒಂದು ಬಾಡಿನ ಇವಳೇ ನನ್ನ ಮಗಳು ವರ್ಷಿತಾ ಅಂತಂದೇಳಿ ತಂದೆ ತಾಯಿ ಕಂಡುಹಿಡಿತಾರೆ. ಅದಾದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಈ ಕೇಸು ಎಲ್ಲರಿಗೂ ಡೌಟ್ ಬರುತ್ತೆ, ಏನೇನಾಗಿದೆ ಅಂತೇಳಿ ರಿಸರ್ಚ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ, ಲಾಸ್ಟ್ ಕಾಲಲ್ಲಿ ಹಲೋ ಬೇಬಿ ಅಂತಂತವ್ನು ಇವನೇ ಅಂತಂದೇಳಿ. ಸೊ ಆ ಚೇತನನನ್ನ ಕರ್ಕೊಂಡು ಬಂದು ರುಬ್ತಾರೆ. ಈಗಷ್ಟೇ ಇನ್ನೂ ಚೈಲ್ಡ್ ಹುಡುಗ, ನೋಡೋಕೆ ಚೈಲ್ಡ್ ಚಪಾತಿ ಥರ ಇದ್ದಾನೆ. ಒಂದೆರಡು ಬಿಗಿದಿದ್ದಾರೆ, ಒಂದೆರಡೆರಡು ಏಟು ಡಿಚ್ಚಿ ಹೊಡಿತಿದ್ದಾಗೇನೆ ಬಾಯ್ ಬಿಟ್ಟಿದ್ದಾನೆ. ಹೌದು, ನಾನೇ ಮಾಡಿದ್ದು. ರೀಸನ್ ಏನಪ್ಪ ಅಂತಂದರೆ, ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ದೆ, ಸಡನ್ಲಿ ಅವಳು ಬೇರೆ ಯಾರೋ ಜೊತೆ ಕ್ಲೋಸ್ ಆಗ್ತಾ ಇದ್ದಾಳೆ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೆಂಗೆ ಮಾಡ್ದಪ್ಪ ಅಂತ ಡೀಟೇಲ್ಡ್ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದಾಗ, ನಾನು ಅವಳನ್ನು ಹಾಸ್ಟೆಲಲ್ಲಿಂದ ಕರೆಸ್ಕೊಂಡು ಯಾರು ಇಲ್ದಿರೋ ಜಾಗ ಕರ್ಕೊಂಡೋಗಿ ನಾನು ಮಾತಾಡೋಕ್ಕೂ ಅವಳನ್ನು ಬಿಡದೆ, ನಾನಿದ್ದಂಥ ಕೋಪದಲ್ಲಿ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಡೈರೆಕ್ಟಾಗಿ ಅವಳ ಕುತ್ತಿಗೆನ ಇಕ್ಸ್ಬಿಟ್ಟು ನಾನು ಅವಳನ್ನು ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಸೊ ಸಾಯಿಸಿದ ಮೇಲೆ ಅಣ್ಣಂಗೆ ಭಯ ಶುರುವಾಗುತ್ತೆ, ಯಾಕೆಂದರೆ ಗಂಡಸ್ತನ ಬಿದ್ದೋಗಿರುತ್ತೆ, ಸುಸ್ಸು ಬಂದೋಗಿರುತ್ತೆ, ಕೈ ಕಾಲಲ್ಲಿ ಶಿವರಿಂಗ್ ಆಗೋಗಿರುತ್ತೆ. ಅಂತಿಂಥವ್ರಾದರೆ ಹಾರ್ಟ್ ಅಟ್ಯಾಕಲ್ಲೇ ಹೋಗ್ಬಿಟ್ಟಿರ್ತಾರೆ. ಗಟ್ಟಿ ಪಿಂಡುಗಳು ಒಂದಷ್ಟು ಇರ್ತಾವಲ್ಲ, ಒಂದಷ್ಟು ಬೆರಕೆ ನನ್ನ ಮಕ್ಕಳು ಉಳ್ಕೊಂತಾರೆ ಇತ್ತವ್ರು. ಉಳ್ಕೊಳ್ಳೋದೇನಕ್ಕೆ? ಅನುಭವಿಸ್ಬೇಕಲ್ಲ, ಮಾಡಿದ್ದನ್ನೆಲ್ಲ ಅನುಭವಿಸ್ಬೇಕು. ಇಲ್ಲಿ ಮಾಡಿದ್ದನ್ನ ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಸೊ ವಾಪಸ್ ಆಲ್ರೆಡಿ ಕತ್ತು ಇಸ್ಕಿ ಸಾಯಿಸಿದ್ದಾಗಿದೆ. ಈಗ ವಾಪಸ್ ನಾನು ಆ ಬಾಡಿನ ತಗೊಂಡು ಬೇರೆ ಎಲ್ಲೋ ತೊಗೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಧೈರ್ಯ ನನಗಿಲ್ಲ. ಹೊತ್ಕೊಂಡು ಹೋದೆ ಅಂದರೆ ಸಿಗಾಕೊಂತೀನಿ. ಬೇರೆ ಇಲ್ಲೇ ಎಲ್ಲಾದರೂ ಊತಾಕಿದ್ರು ಕೂಡ ಸೌಜನ್ಯ ಕೇಸಿಗೆ ಆಲ್ರೆಡಿ ನಡೀತಾ ಇದೆ, ಆ ರೀತಿ ಬಗ್ದು ತೋರಿಸ್ಬಿಡ್ತಾರೆ ನಾಯಿಗಳನ್ನ ಹಿಡ್ಕೊಂಡು ಬಂದು. ಸೊ ಈಗ ನಾನು ಬೆಟರ್ ಏನು ಮಾಡ್ಬೋದು ಅಂತಂದರೆ, ನಾನು ತೊಗೊಂಡು ಬಂದಂಥ ಬೈಕಲ್ಲಿ ಪೆಟ್ರೋಲ್ ಇದೆ, ನನ್ನ ಹತ್ರ ಸಿಗರೆಟ್ ಸೇರ್ತೀನಿ, ನಾನು ಸಿಗರೆಟ್ ಸೇರ್ತಕ್ಕಂಥ ಲೈಟ್ರ್ ಇದೆ, ಪೆಟ್ರೋಲ್ ಸುರಿದು ನಾನು ಲೈಟ್ರಿಂದ ಬೆಂಕಿ ಹಚ್ಚಿ
ಸುಟ್ಟಾಕ್ಬಿಡ್ತೀನಿ, ಈ ಒಂದು ಕೆಲಸ ಮಾಡ್ತಾನೆ. ಸೊ ಇದಿಷ್ಟು ಸತ್ಯ ಒಪ್ಕೊಂತಾನೆ, ಹೌದು ನಾನೇ ಮಾಡಿದ್ದು ಅಂತೇಳಿ. ಸೊ ಈಗ ಅಪರಾಧಿ ಆಗಿರ್ತಕ್ಕಂಥ ಚೇತನ್ ಈ ಹುಡುಗನನ್ನ ಚಿತ್ರದುರ್ಗದ ಆ ಒಂದು ಸರೌಂಡಿಂಗಿಗೆ ಬರ್ತಕ್ಕಂಥ ಆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೆದಿದೆ, ಆಲ್ರೆಡಿ ಅವನೇ ಅಂತ ಒಪ್ಕೊಂಡಿದ್ದಾನೆ. ಅವ್ನಿಗೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ. ಬಟ್ ಇನ್ನೊಂದು ಕಡೆ ಏನೋ ನ್ಯೂಸ್ ಬರ್ತಾ ಇದೆ, ಆ ಹುಡುಗ ಏನೋ 3rd ಸ್ಟೇಜ್ ಕ್ಯಾನ್ಸರ್ಲಿದ್ದ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ವಿಡಿಯೋ ನೋಡ್ತಕ್ಕಂಥ ಯಾರಿಗಾದ್ರೂ ಹೌದು ಆ ಹುಡುಗನಿಗೆ ಕ್ಯಾನ್ಸರ್ ಇತ್ತು ಅನ್ನೋದೇನಾದ್ರೂ ಕನ್ಫರ್ಮ್ ಇದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಪಿನ್ ಮಾಡ್ತೀನಿ, ಮೇನ್ ಕಮೆಂಟ್ಗೆ ಪಿನ್ ಮಾಡ್ತೀನಿ. ಓಕೆ, ಇದಿಷ್ಟು ನಡೆದಿದೆ. ದಯವಿಟ್ಟು ಯಾರು ಈ ರೀತಿ ಮಾಡಕ್ಕೆ ಹೋಗ್ಬೇಡಿ. ಇಷ್ಟಪಟ್ಟಿದ್ದು ಹುಡುಗಿ ಪ್ರೀತಿಸಿ ಅವಳ ಪ್ರೀತಿ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ದಯವಿಟ್ಟು ಅವಳ ಪಾಡಿಕೊಂಡು ಬಿಟ್ಬಿಡಿ. ಜಗತ್ತಲ್ಲಿ ನಮಗೆ ಮೋಸ ಮಾಡಿದವ್ರು ಯಾರು ಕೂಡ ಉದ್ಧಾರ ಆಗಲ್ಲ. ಜಗತ್ತಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮೋಸ ಹೋದವರೇ ಹೊರತು ಮೋಸ ಮಾಡಿದವರಲ್ಲ. ದಯವಿಟ್ಟು ಯಾರೋ ಮೋಸ ಮಾಡ್ತಿದ್ದಾರೆ ಅಂತಂದೇಳಿ ದಯವಿಟ್ಟು ಆ ರೀತಿ ಎಲ್ಲ ತಪ್ಪೋ ಸರಿನೋ ತಿಳ್ಕೊಳ್ಳದೆ, ಫೈಂಡ್ ಔಟ್ ಮಾಡದೆ, ಅಟ್ಲೀಸ್ಟ್ ನಿಜವಾಗ್ಲೂ ತಪ್ಪು ಮಾಡಿದಾರ ಅಂತ ತಿಳ್ಕೊಳ್ಳದೆ ಈ ರೀತಿ ಅವಸರ ಮಾಡಿಕೊಂಡು ಅವ್ರ ಜೀವನನೂ ನರಕ ಮಾಡಿ ನಿಮ್ಮ ಜೀವನನೂ ನರಕ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗಂತ ಈಗ ಆ ಹುಡುಗಿ ಮಾಡಿದ ತಪ್ಪಲ್ಲ, ಆ ಹುಡುಗ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಹುಡುಗಿಯರಿಗೂ ನಾನು ಹೇಳೋದೇನಪ್ಪ ಅಂತಂದರೆ, ದಯವಿಟ್ಟು ಒಬ್ಬರನ್ನ ಲವ್ ಮಾಡಿದ್ರೆ ಒಬ್ಬರ ಜೊತೆ ಇರ್ರಿ. ಗಂಡು ಮಕ್ಳಿಗೆ ಇರ್ತಕ್ಕಂಥ ಒಂದು ವೀಕ್ನೆಸ್ ಏನಪ್ಪ ಅಂತಂದರೆ, ನಾನು ಇಷ್ಟಪಟ್ಟಂಥ ಹುಡುಗಿ ನನ್ನ ಜೊತೆಗೆ ನನಗೆ ಮಾತ್ರ ಸ್ವಂತ ಅಂತಂದೇಳಿ ಅವ್ರು ಅನ್ಕೊತಾರೆ. ಆ ರೀತಿ ಅಷ್ಟು ಸ್ವಾರ್ಥದ ಒಂದು ಪ್ರೀತಿ ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ. ನಿಮ್ಮ ಕೈಲಾದಷ್ಟು ಬೇರೆ ಜೊತೆ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮಾತಾಡಿದ್ರೆ ಅವನು ಯಾರು, ಏನು, ಎತ್ತ ಅದನ್ನು ದಯವಿಟ್ಟು ಕ್ಲಾರಿಟಿ ಕೊಡಿ. ಹಾಗೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಿ. ಒಬ್ಬ ಲವರ್ ಇದ್ದು ಕೂಡ ಇನ್ನೊಬ್ಬ ಫ್ರೆಂಡ್ ಜೊತೆ ಮಾತಾಡಿ ನೀವು ನಿಮ್ಮ ಲೈಫನ್ನು ರಿಸ್ಕ್ ತೊಗೊಳ್ಳೋದು ಅಷ್ಟೇ ಅಲ್ಲದೆ ಅದರಿಂದ ನಿಮ್ಮ ಕುಟುಂಬದ ಮರ್ಯಾದೆ ತೆಗಿಬೇಡಿ. ಇದನ್ನು ಹುಡುಗಿರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಂತ ಈ ಹುಡುಗಿ ಅದೇ ಕೆಲಸ ಮಾಡಿದ್ಲಾ ಇಲ್ವಾ ಅದು ಕ್ಲಾರಿಟಿ ಗೊತ್ತಿಲ್ಲ. ನಾನು ಹೇಳಬೇಕು ಅಂತ ಒಂದು ಅವೇರ್ನೆಸ್ ಅಂತ ಹೇಳಿದೆ. ಹಾಗೆ ಹುಡುಗರು ದಯವಿಟ್ಟು ಯಾರೋ ಮೋಸ ಮಾಡಿದ್ರು ಅಂತ ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೋಬೇಡಿ. ಅವ್ರ ಲೈಫ್ಗೂ ಏನೂ ಮಾಡಕ್ಕೆ ಹೋಗ್ಬೇಡಿ. ಅದರ ಪಾಡಿಗೆ ಅದು ಬಿಟ್ಟುಬಿಡಿ. ಹೇಳಿದ್ನಲ್ಲ, ಜಗತ್ತಲ್ಲಿ ಮೋಸ ಹೋದವರೇ ಉದ್ಧಾರ ಆಗಿರೋದು, ಮೋಸ ಮಾಡಿದವ್ರು ಯಾರು ಉದ್ಧಾರ ಆಗಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಜೀವನದಲ್ಲಿ ಚೆನ್ನಾಗಿರ್ತೀರ. ದಯವಿಟ್ಟು ಈ ಥರ ಯಾರು ಮಾಡಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಎಲ್ರಿಗೂ ಶೇರ್ ಆಗಬೇಕು. ಈ ಥರದ ವಿಷಯಗಳು ಎಲ್ರಿಗೂ ಶೇರ್ ಆಗಬೇಕು. ಈ ಘಟನೆ ಯಾರ್ಯಾರು ತುಂಬ ಜನ ಕಮೆಂಟ್ ಆಗ್ತಾಯಿದ್ರು, ಯಾವ ರೀತಿ ನಡೀತು ಆ ಘಟನೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ಥರದೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಹೆಣ್ಣುಮಕ್ಕಳುಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತಲೂ ಮತ್ತೆ ಕೇಳ್ಕೊತೀನಿ. ಮತ್ತೆ ಸಿಗೋಣ. ಲವ್ ಯು ಆಲ್.